ನಾವು ದಾರಿಯಲ್ಲಿ ನಡೆದು ಹೋಗುವಾಗ ಒಂದು ಬೆಕ್ಕು ಎದುರಾಯಿತು ಅಂದರೆ ಒಂಥರ ರೋಮಾಂಚನ ಆಗಿ ಅಪಶಕನ ಆಯಿತು ಅನ್ಕೋತೀವಿ. ಅದೇ ದಾರಿಯಲ್ಲಿ ನಡೆದು ಹೋಗುವಾಗ ದೇವರ ನಾಮ ಕಂಡ್ರೆ, ಫೋಟೋ ಕಂಡ್ರೆ, ವಿಗ್ರಹ ಕಂಡ್ರೆ ಅದೇ ರೀತಿಯ ರೋಮಾಂಚನ ಆಗಿ ಶುಭ ಶಕುನ ಆಯಿತು ಅಂತ ಅನ್ಕೊಳ್ಳೋದು ಕಡಿಮೆ. ಬೆಕ್ಕು ಕಂಡ್ರೆ ಅಶುಭ ಅನ್ನೋ ವಿಶ್ವಾಸವೇ ಗಟ್ಟಿ ನಮಗೆ. ಏಕೆಂದರೆ ಏನಾದರೂ ಹಾನಿ ಆದರೆ ಅನ್ನೋ ಭಯ. ಅದೇ ದೇವರ ವಿಗ್ರಹ ಕಂಡ್ರೆ, ಫೋಟೋ ಕಂಡ್ರೆ ಶುಭ ಆಗತ್ತೆ, ಲಾಭ ಆಗತ್ತೆ ಅನ್ನೋ ವಿಶ್ವಾಸ ಅಷ್ಟಕ್ಕಷ್ಟೇ. ಇದು ನಮ್ಮ ನಂಬಿಕೆ ಯಾವುದರಲ್ಲಿ ಹೆಚ್ಚಾಗಿದೆ ಅಂತ ತೋರ್ಸತ್ತೆ ಅಂತಿದ್ರು ನನ್ನ ಗುರುಗಳು. ರಾಮಕೃಷ್ಣ ಪರಮಹಂಸರು ಸಂಜೆ ಒಮ್ಮೆ ತಮ್ಮ ಶಿಷ್ಯರ ಜೊತೆ ವಾಕಿಂಗ್ ಹೊರಟಿದ್ರಂತೆ. ಎದುರುಗಡೆಯಿಂದ ಯಾರೋ ಹೆಣ ಹೊತ್ಕೊಂಡು ಬರ್ತಾ ಇದ್ರು. ಇವರ ಒಬ್ಬ ಶಿಷ್ಯ ಇದ್ದಕ್ಕಿದ್ದಂತೆ ಓಡಿ ಹೋಗಿ ಸೈಡ್ನಲ್ಲಿ ನಿಂತ ಅಂತೆ. ಗುರುಗಳು ಕೇಳಿದ್ರು, ಯಾಕಪ್ಪ ಏನಾಯ್ತು ಅಂತ. ಗುರುಗಳೇ, ಹೆಣ ಬರ್ತಾ ಇದೆ, ಅಪಶಕುನ ಅಂದನಂತೆ. ರಾಮಕೃಷ್ಣ ಪರಮಹಂಸರು ನಸು ನಗುತ್ತಾ ಹೇಳಿದ್ರಂತೆ, ತಮ್ಮ ಜೀವನದ ಸತ್ಯವನ್ನೇ ತೋರಿಸ್ತಾ ಇರೋ ದೃಶ್ಯ ನಿನಗೆ ಅಪಶಕುನ. ಅದೇ ಚಿತ್ತವನ್ನು ಚಂಚಲ ಮಾಡೋ ಒಂದು ಹುಡುಗಿ ತುಂಬ ಶೃಂಗಾರ ಮಾಡಿಕೊಂಡು ಎದುರಿಗೆ ಬಂದರೆ ಶುಭವೇ ಅಂತ ಕೇಳಿದ್ರಂತೆ. ನಮ್ಮ ವಿಶ್ವಾಸ ಒಳ್ಳೆಯ ವಿಷಯಗಳಲ್ಲಿರಬೇಕಂತೆ. ನಮ್ಮ ವಿಶ್ವಾಸಕ್ಕೆ ಫಲವೇ ಹೊರತು ಇನ್ನೊಂದಕ್ಕಲ್ಲ ಅಷ್ಟೇ.